ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಮೊದಲನೇ ಪ್ರಶ್ನೆ, ಭಾರತೀಯ ಸೇನೆ ಪ್ರಚಂಡ ಶಕ್ತಿ ಅಭ್ಯಾಸವನ್ನು ಎಲ್ಲಿ ಆಯೋಜಿಸಿತು? ಆಪ್ಷನ್ಸ್: ಉತ್ತರ ಪ್ರದೇಶ್, ಉತ್ತರಾಖಂಡ್, ಮಧ್ಯಪ್ರದೇಶ್, ರಾಜಸ್ಥಾನ್. ಕರೆಕ್ಟ್ ಆನ್ಸರ್ ಉತ್ತರ ಪ್ರದೇಶ್. ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಆಪ್ಷನ್ಸ್: ಜುಲೈ 15, ಜುಲೈ 16, ಜುಲೈ 17, ಜುಲೈ 18. ಕರೆಕ್ಟ್ ಆನ್ಸರ್ ಜುಲೈ 17. ಭಾರತದ ಮೊದಲ ಹವಾಮಾನ ಉತ್ಪನ್ನಗಳ ಮಾರುಕಟ್ಟೆಯನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ಸ್: ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನಗಳ ವಿನಿಮಯ ಕೇಂದ್ರ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್. ಕರೆಕ್ಟ್ ಆನ್ಸರ್ ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನಗಳ ವಿನಿಮಯ ಕೇಂದ್ರ. ಮೈಡೀಡ್ ಪ್ರಾಜೆಕ್ಟ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ಸ್: ಹಿಮಾಚಲ ಪ್ರದೇಶ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್. ಕರೆಕ್ಟ್ ಆನ್ಸರ್ ಹಿಮಾಚಲ ಪ್ರದೇಶ್. ಭಾರತದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ಸ್: ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು. ಕರೆಕ್ಟ್ ಆನ್ಸರ್ ಕರ್ನಾಟಕ. ಕರ್ನಾಟಕದ ಶಿವಮೊಗ್ಗದಲ್ಲಿ ಭಾರತದಲ್ಲೇ ಎರಡನೇ ಅತಿದೊಡ್ಡ ಕೇಬಲ್ ಸೇತುವೆಯನ್ನು ನಿತಿನ್ ಗಡ್ಕರಿ ಉದ್ಘಾಟಿಸಿದರು. ಬೆಹ್ದಿ ಎಕ್ಲಮ್ ಉತ್ಸವವನ್ನು ಎಲ್ಲಿ ಆಚರಿಸುತ್ತಾರೆ? ಆಪ್ಷನ್ಸ್: ಮೇಘಾಲಯ, ಪಂಜಾಬ್, ಹರಿಯಾಣ, ಮಣಿಪುರ್. ಕರೆಕ್ಟ್ ಆನ್ಸರ್ ಮೇಘಾಲಯ. ಸಂವಹನ ಉಪಗ್ರಹ ಡ್ರೋನ್ ಒಂದನ್ನು ಯಾವ ದೇಶ ಉಡಾವಣೆ ಮಾಡಿದೆ? ಆಪ್ಷನ್ಸ್: ಚೀನಾ, ಇಸ್ರೇಲ್, ಫ್ರಾನ್ಸ್, ಜರ್ಮನಿ. ಕರೆಕ್ಟ್ ಆನ್ಸರ್ ಇಸ್ರೇಲ್. ಭಾರತದ ಮೊದಲ ಜಲತಂತ್ರಜ್ಞಾನ ಉದ್ಯಾನವನ ಅಕ್ವಾಟೆಕ್ ಪಾರ್ಕ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ಸ್: ಒಡಿಸ್ಸಾ, ಸಿಕ್ಕಿಂ, ಮಣಿಪುರ, ಅಸ್ಸಾಂ. ಕರೆಕ್ಟ್ ಆನ್ಸರ್ ಅಸ್ಸಾಂ. ಎಪ್ಪತ್ತೈದನೇ ಪ್ರಧಾನಮಂತ್ರಿ ದಿವ್ಯಾಶ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ಸ್: ಬದೌನ್, ಉತ್ತರ ಪ್ರದೇಶ್, ಕಾನ್ಪುರ, ಲಕ್ನೌ, ವಾರಣಾಸಿ. ಕರೆಕ್ಟ್ ಆನ್ಸರ್ ಬದೌನ್, ಉತ್ತರ ಪ್ರದೇಶ್. ಭಾರತೀಯ ನೌಕಾಪಡೆಗೆ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಡೈವಿಂಗ್ ಬೆಂಬಲ ಹಡಗು ಯಾವುದು? ಆಪ್ಷನ್ಸ್: INS ನಿಸ್ತಾರ್, INS ವಿಸ್ತಾರ್, INS ವಿಕ್ರಮ್, INS ಅರ್ಜುನ್. ಕರೆಕ್ಟ್ ಆನ್ಸರ್ INS ನಿಸ್ತಾರ್. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ.
ಹಾಗೆಯೇ ಲೈಕ್ ಕೊಡಿ. ಪ್ರತಿದಿನದ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.